ನನಗೆ ವಿಜುವಲ್ಸ್ ಅನ್ನೋದೇನು ಇಲ್ಲ ಮಗ. ವಿಜುವಲ್ಸ್ ಎಲ್ಲ 3D ಅಷ್ಟೊಂದೇನಿಲ್ಲ ಎಫೆಕ್ಟಿವ್ ಆಗಿ, ಅಷ್ಟೇ ಹೆಸರಿಗೆ 3D ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ಬೆಳಗ್ಗೆನೆ ಎದ್ಬಿಟ್ಟಿದ್ದೀವಿ. ಕಲ್ಕಿ ಫಿಲಮ್ ರಿಲೀಸ್ ಆಯ್ತಲ್ಲಪ್ಪ ಇವತ್ತು. ಬೆಳಗ್ಗೆ ಅರ್ಲಿ ಶೋ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 8:30 ಇರೋ ಶೋ. ಇವಾಗ ಎಷ್ಟು ಟೈಮು? 7 ಗಂಟೆ ಆಗ್ತಾಯಿತ್ತು ಹತ್ತತ್ರ. ಸೊ ಇವಾಗ ನನ್ನ ಫ್ರೆಂಡ್ ಒಬ್ಬ ಬರ್ತಾವನೆ. ಸೊ ಅವ್ನು ಬಂದಿದ್ದ ತಕ್ಷಣ ಇಲ್ಲಿಂದ ಸೇದಾ ಡೈರೆಕ್ಟ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಅಲ್ಲೇ ಟಿಕೆಟ್ ತೊಗೊಳ್ಳೋ ಥರ ಪ್ಲ್ಯಾನು. ಇನ್ನೂ ಬರ್ತಾನೆ ಇದ್ದಾನೆ, ಇವಾಗ ಬರ್ತಾ ಇದ್ದಾನಂತೆ. ನೋಡ್ರಪ್ಪ, ಈ ನನ್ನ ಮಗ ಇವಾಗ ಬಂದವನೇ. ಅಂದ್ರೆ ಅಲ್ಲಿ ಟಿಕೆಟ್ ತೊಗೊಳೋದು ಯಾವಾಗ? ಅಲ್ಲಿ ಏನು ಟಿಕೆಟ್ ಸಿಗುತ್ತಲ್ಲ? 8:20 ತಾನೇ ಶೋ ಇರೋದು. 8:30 ಇರೋ ಶೋ. ಅಲ್ಲಿ ಟಿಕೆಟ್ ಸಿಗುತ್ತಾ ಫಸ್ಟ್ ಆಫ್ ಆಲ್? ಸಿಗುತ್ತೆ. ಸೊ ಹಾಯ್ ಗೈಸ್, ಫೈನಲಿ ಥಿಯೇಟ್ರ್ ಹತ್ರ ಬಂದಾಯಿತು. ನೋಡ್ಕೊಳ್ಳಿ. ತಗೊಂಬರಪ್ಪ ಅಂತಮ್ಮ ಟಿಕೆಟ್ ಜಲ್ದಿ. ಟಿಕೆಟು ತಗೊಂಡಾಯ್ತು. ಇನ್ನೇನು 8:30 ಒಳಗಡೆ ಹೋಗೋದು. ಅಷ್ಟರಲ್ಲಿ ಏನಂದರೆ ಒಂದು ಸ್ವಲ್ಪ ಟೀ ಹೊಡ್ಕೊಂಬರೋದು ಪ್ಲ್ಯಾನು. ಟೀ ಕುಡ್ಕೊಂಡು ಬರೋಣ. A few moments later. ಹಾಯ್ ಗೈಸ್, ಫಸ್ಟ್ ಹಾಫ್ ಮುಗೀತು. ಇವಾಗ ಇಂಟ್ರೋಲ್ ಬಿಡ್ತು. ಇವಾಗ ಆಚೆ ಬಂದಿದ್ದೀವಿ. ಫಸ್ಟ್ ಹಾಫು ನನಗೆ ಗೊತ್ತಿರೋಂಗೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇತ್ತು. ಇವಾಗ ಅಶ್ವತ್ಥಾಮ ಎಂಟ್ರಿ ಕೊಟ್ಟ ಮೇಲೆ ಸ್ವಲ್ಪ ಐಪ್ ತೊಗೊಂಡೈತೆ, ಫಾಸ್ಟ್ ಹಿಡಿದೈತೆ ಟ್ರ್ಯಾಕು. ಸೆಕೆಂಡ್ ಹಾಫು ನನಗೆ ಗೊತ್ತಿರೋಂಗೆ ಚೆನ್ನಾಗಿರುತ್ತೆ. ಏನಕ್ಕಂದರೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸರಿ, ಇನ್ಮೇಲೆ ನೋಡೋಣ. ಹೋಗಿ ಸ್ನ್ಯಾಕ್ಸ್ ತೊಗೋಬೇಕು. ಸೊ ಬನ್ನಿ ಸ್ನ್ಯಾಕ್ಸ್ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಹಾಫ್. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಸ್ನ್ಯಾಕ್ಸ್ ತಿನ್ಕೊಂಡೇ ನೋಡೋಣ. One eternity later. ಸೊ ಗೈಸ್, ಇವಾಗಲೇ ಫಿಲಮ್ ಮುಗಿಸ್ಕೊಂಡು ಬಂದಾಯಿತು. ಸೊ ಅಲ್ಲೇನು ವೀಡಿಯೋ ಮಾಡಿಲ್ಲ, ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ಟಿದ್ದೀವಿ. 3Dಗಿಂತ 2D ಚೆನ್ನಾಗಿ ನೋಡಿದರೆ ಚೆನ್ನಾಗಿರೋದು. ನನಗೇನೋ 3D ಅಷ್ಟೊಂದೇನಿಲ್ಲ ಎಫೆಕ್ಟಿವ್ ಆಗಿ, ಅಷ್ಟೇ ಹೆಸರಿಗೆ 3D ಅಷ್ಟೇ. ಬೇರೆ ನನಗೆ ಇನ್ನೊಂದು ಈ ಫಿಲಮಲ್ಲಿ ಖುಷಿಯಾಗಿದ್ದೇನೆಂದರೆ ತುಂಬ ಜನ ಹೀರೋಸ್ ಇದ್ದಾರೆ ಇದರಲ್ಲಿ. ಹೌದು, ಅದು ಒಬ್ಬೊಬ್ಬರು ಬರೋವಾಗೂ ನೀವು ಅಲ್ಟಿಮೇಟ್ ಸರ್ಪ್ರೈಸ್ ಆಗ್ತೀರಾ ನೀವು. ಹೌದು, ಸರ್ಪ್ರೈಸ್ ಮಾತ್ರ ಹೆವಿ ಆಗುತ್ತೆ. ಏನಕ್ಕಂದ್ರೆ ಕ್ಯಾರೆಕ್ಟರ್ ಅಷ್ಟೊಂದಿದೆ, ಕ್ಯಾರೆಕ್ಟರ್ಗಳು ಡೀಟೇಲಿಂಗು ಅಷ್ಟೊಂದಿದೆ. ಅದೇ ತರ ಡೀಟೇಲಿಂಗ್ ಮಾತ್ರ ಹೇಳ್ಬೇಕಂದ್ರೆ ಡೀಟೇಲಿಂಗ್ ಸಕ್ಕದಾಗಿ ಕೊಟ್ಟವ್ರೆ. ಹೇಳ್ಬೇಕಂದ್ರೆ ಮೂವಿಯಲ್ಲಿ ಒಂದೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡುವಾಗೂ ಅವ್ರ ಸ್ಟೋರಿ ಮತ್ತೆ ಡೀಟೇಲಿಂಗು ಅಲ್ಲೆಲ್ಲ ಲಾಗೆ ಇಲ್ಲಂಗ್ ಅನ್ನಿಸ್ತೈತೆ. ಕರೆಕ್ಟ್ ಕರ್ಕೊಂಡು ಹೋಗವ್ರೆ. ನನ್ಗೇನು ಇದ್ರಲ್ಲಿ ಕಮಲ್ ಹಾಸನ್ ರೋಲ್ ಬಂದ್ಬಿಟ್ಟು ಒಂಥರ ಕ್ಯಾಮ್ರಾ ರೋಲ್ ಇದ್ದಂಗಿಲ್ವಾ ನಿನ್ಗೆ? ಇವಾಗ ಇದಷ್ಟೇ ಅಲ್ಲಪ್ಪ, ಇನ್ನು ಪಾರ್ಟ್ 2 ಬರುತ್ತೆ. ಅದ್ರಲ್ಲಿ ಇರುತ್ತೆ ಅವ್ರ ತಾನೇ ಮೇನ್ ವಿಲ್ಲನ್ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಇದಾವಲ್ಲ, ಏನು ಇಷ್ಟಿಷ್ಟೇ ಒಂದೊಂದು 5-5 ನಿಮಿಷಕ್ಕೆ ಬರ್ತವ್ರೆ ಅಂತ. ಬಟ್ ಅದು ಇಂಟ್ರೊಡಕ್ಷನ್ ಅಷ್ಟೇ. ಸೆಕೆಂಡ್ ಹಾಫ್ ಇನ್ನು ಬಾಕಿ ಐತೆ. ಸೆಕೆಂಡ್ ಪಾರ್ಟ್ ಇನ್ನು ಬಾಕಿ ಐತೆ. ಸೊ ಅಲ್ಲಿ ಸ್ಪೇಸ್ ಇರುತ್ತೆ ಎಲ್ಲರಿಗೂ ಅಷ್ಟೇ. ಪ್ರಭಾಸ್ ಕ್ಯಾರೆಕ್ಟರ್ ಮತ್ತೆ ಅಶ್ವತ್ಥಾಮ ಕ್ಯಾರೆಕ್ಟರ್ ಎರಡು ಸ್ಟೇಬಲ್ ಆಗಿದ್ರು. ಅದು ಒಂದಕ್ಕೊಂದು ಇವರೇ ಗ್ರೇಟ್ ಅನ್ನೋ ತರನೇ ಇಲ್ಲ. ಈಗ ಅದೇ ಕಲಿಯುಗ ಎಂಡಲ್ಲಿ ಅನ್ನೋ ತರ ಫೀಲ್ ಬಂದ್ಬಿಡುತ್ತೆ ನಮ್ಗೆ. ಏನಕ್ಕಂದ್ರೆ ತುಂಬಾ ಗೊತ್ತಿದೆ, ಕಲಿಕೆ ಬರ್ತಾರೆ ಈ ತರ ವಿಷ್ಣು ಅವ್ರದ್ದು 10ನೇ ಅವತಾರ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋದೆ. ಇವಾಗ ಅಶ್ವತ್ಥಾಮ ಬಂದ್ಬಿಟ್ಟು ಗಾಡ್ ಅನ್ಕೋ, ಅಲ್ಲಿ ಅವ್ರನ್ನ ಡೌನ್ ಮಾಡಕ್ ಆಗದೇ ಇಲ್ಲ. ಓಕೆ, ಏನೇ ಗ್ರಾಫಿಕ್ಸ್ ಲುಕ್ಸ್ ಎಲ್ಲ ಡಿಸೈನ್ ಮಾಡಿದ್ರು, ಒಂಥರ ಹೀರೋ ಕ್ಯಾರೆಕ್ಟರ್ ಕಡೆ ಕಾಸ್ಟ್ಯೂಮ್ಸ್ ನನ್ಗೇನು ಅಷ್ಟೊಂದು ಫೀಲ್ ಆಗಿಲ್ಲ. ಕಾಸ್ಟ್ಯೂಮ್ಸ್ ಆಗಿರ್ಲಿ, ಅದೇನೋ ವೆಪನ್ಸ್ ಎಲ್ಲ ತೋರಿಸಿರ್ತಾರೆ, ನನ್ಗೆ ಅದೇನೋ ಅಷ್ಟೊಂದು ಫುಲ್ಫಿಲ್ ಆಗಿಲ್ಲ. ಆ ಟೈಪ್ ಆ ಸೈಡ್ ಮಾತ್ರ. ವಿಲನ್ ಸೈಡ್ ಎಲ್ಲ ಸಕಾಲಾಗಿ ಮಾಡೋರೆ, ನೀವು ನೋಡ್ಲೇಬೇಕು ಆ ಸೀನ್ ಇಲ್ಲ. ಸೊ ಅದಾಯ್ತಾ. ಮತ್ತೆ ವಿಜುವಲ್ಸ್ ಅಂತ ಬೇರೆ ಮಾತೇ ಇಲ್ಲ. ನಿನಗೇನು ಅನ್ಸುತ್ತೆ ವಿಜುವಲ್ಸ್? ನನ್ಗೆ ವಿಜುವಲ್ಸ್ ಅನ್ನೋದೇನು ಇಲ್ಲ ಮಗ. ವಿಜುವಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಸಕಾಲಾಗಿ ಮಾಡವ್ರೆ. ಇವಾಗ ಫಸ್ಟ್ ಎಲ್ಲ ಹೇಳ್ತಾ ಇದ್ರು ಹಾಲಿವುಡ್ ಇಂಡಿಯನ್ ಸಿನಿಮಾ ಆ ತರ ಎಲ್ಲ ಇಲ್ಲ. ಇವಾಗ ಹಾಲಿವುಡ್ ರೇಂಜ್ ಕಿಂತಾನೆ ಚೆನ್ನಾಗಿ ಮಾಡ್ತವ್ರೆ. ಇವಾಗ ಅವ್ರಿಗೆ ಫೈಟ್ ಕೊಡ ಅಷ್ಟು ಮಾಡ್ತವ್ರೆ. ಇವಾಗ ವಿಜುವಲ್ಸ್ VFX ಎಲ್ಲ ನಾನು ಲಾಸ್ಟ್ ಮೂವಿ ನೋಡಿದ್ದಂದ್ರೆ ಬ್ರಹ್ಮಾಸ್ತ್ರ. ನನಗೆ ಸೈಕ್ ಇಷ್ಟ ಆಗಿತ್ತು. ಅದ್ರಲ್ಲಿ VFX ಎಲ್ಲ ಅದ್ ಬಿಟ್ರೆ ಮತ್ತೆ ನೆಕ್ಸ್ಟ್ ಇದೆ ಚೆನ್ನಾಗಿ ಮಾಡವ್ರೆ. ಇನ್ನೊಂದೇನು ಗೊತ್ತಾ, ನಾವು ಸುಮ್ಮನೆ ಹೆಂಗಂದ್ರೆ ನಾರ್ಮಲ್ ಆಡಿಯನ್ಸ್ ತರನೇ ಬಂದು ಹೇಳ್ತಿರೋದು ಅಷ್ಟೇ. ನಾವೇನಿಲ್ಲಿ ಈ ಕ್ರಿಟಿಕ್ಸ್ ತರ ಯಾವ್ದು ಕ್ರಿಟಿಕ್ಸ್ ಮಾಡಿಲ್ಲ. ನಾವೇನು ಫಿಲ್ಮ್ಗೆ ಅಷ್ಟೊಂದು ಇದಿಲ್ಲ. ಸೊ ಅಷ್ಟೇ ನಾರ್ಮಲ್ ಆಗಿ ನಮ್ಗೆ ಏನು ಅನಿಸ್ತಾನೋ ಅದಷ್ಟೇ ಹೇಳ್ತಿರೋದು ಬಿಟ್ರೆ ನಾವೇನು ಯಾವುದು ಕ್ರಿಟಿಸಮ್ ತೋರಿಸ್ತಿಲ್ಲ ಇಲ್ಲಿ. ಸೊ ಅಷ್ಟೇ. ನನಗೆ ಇನ್ನೊಂದು ಏನಂದ್ರೆ ಒಂದೊಂದು ಕ್ಯಾರೆಕ್ಟ್ರು
ಕನ್ಕ್ಲೂಷನ್ ಇಲ್ಲ ಅದಕ್ಕೆ ಅಲ್ಲಲ್ಲೇ ಬ್ರೇಕಪ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಅವ್ರು ಆ ಕ್ಯಾರೆಕ್ಟರ್ ಒಂದು ಜಸ್ಟಿಸ್ ಇಲ್ಲ, ಅದೇನಾಯ್ತು ಎಲ್ಲೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ನೋಡೋಣ ಸೆಕೆಂಡ್ ಪಾರ್ಟ್ ಅಲ್ಲಿ ಏನಾದ್ರು ತೋರಿಸ್ಬೋದೇನೋ. ಫಿಲಮ್ ಮಾತ್ರ ಚೆನ್ನಾಗೈತೆ. ಫಸ್ಟ್ ಹಾಫ್ ಕೂಲಾಗಿ ಕುತ್ಕೊಂಡು ನೋಡ್ಬೋದು. ಫಸ್ಟ್ ಹಾಫ್ ಏನಂದ್ರೆ ಬೋರ್ ಹೊಡಿಯಲ್ಲ ಅಷ್ಟೊಂದು, ಸ್ವಲ್ಪ ಅಂದ್ರೆ ಕಾಮಿಡಿ ಇದೆಯಲ್ಲ, ಕಾಮಿಡಿ ಕಂಟೆಂಟ್ ಇರೋದಕ್ಕೆ ಫಸ್ಟ್ ಹಾಫ್ ಬಂದ್ಬಿಟ್ಟು ಕಾಮಿಡಿ ಕಂಟೆಂಟ್ ಅಲ್ಲಿ ಹೋಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಸ್ಟೋರಿ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗೈತೆ. ಅದೇ ಫಸ್ಟ್ ಹಾಫ್ ಅಲ್ಲೇ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಕ್ಯಾರೆಕ್ಟರ್ಗಳು ಹೆವಿ ಇದಾವಲ್ಲ, ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲೇ ಸ್ವಲ್ಪ ಟೈಮ್ ಆಗಿದ್ದಕ್ಕೆ ಫಸ್ಟ್ ಹಾಫ್ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಓವರ್ ಆಲ್ ಆಗಿ ಮೂವಿ ಹೆಂಗಿತ್ತು? ರೇಟಿಂಗ್ ಎಷ್ಟು ಕೊಡ್ತೀರಾ? ಓವರಾಗಿ ಹೇಳ್ತೀನಲ್ಲ, ನನಗೆ ಗೊತ್ತಿರಂಗೆ ಒಂದು 3.5 ಓಕೆ 5 ಔಟ್ ಆಫ್ 5 ಕೊಡ್ತೀನಿ. ಸೊ ನನ್ನ ಒಪಿನಿಯನ್. ನಿನಗೆ ಹೆಂಗ ಅಂತ ನನಗೇನಿಲ್ಲಪ್ಪ, ನನ್ನ ಪ್ರಕಾರ 4.2 ಆ ತರನೇ ಕೊಡ್ತೀನಿ. ಸೊ ಇಷ್ಟೇ ಗೈಸ್, ನಮ್ಗೆ ಅನ್ಸಿದ್ ನಾವು ಅಂದಿದೀವಿ. ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ ನಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ತುಂಬಾ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಸಪೋರ್ಟ್ನ ಖಂಡಿತವಾಗಿ ತೋರಿಸಿ. ಹಂಗೆ ಇದೇ ಮೂವಿಯಲ್ಲಿ ಯಾವ್ದಾದ್ರ ಹಿಡನ್ ಡೀಟೇಲ್ಸ್ ಇದ್ರೆ ಕಮೆಂಟ್ ಹಾಕಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.